ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಸೆಂಟ್ರಲ್ ಜೈಲ್ನಲ್ಲಿದ್ದ ಗ್ಯಾಂಗ್ ಅನ್ನ ಈ ಹಿಂದೆ ಇದ್ದ ಜೈಲ್ಗಳಿಗೆ ಶಿಫ್ಟ್ ಮಾಡಲು ಜಿಲ್ಲಾಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ. ಇತ ದರ್ಶನ್ ಪರ ವಕೀಲರು ಇದಕ್ಕೆ ವಿರೋಧವಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪರಪ್ಪನ ಅಗ್ರಹಾರದಲ್ಲಿರುವ ಕಾಟೇರನಿಗೆ ಹೊಸ ಟೆನ್ಷನ್. ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ನಟ ದರ್ಶನ್? ಭದ್ರತೆ ದೃಷ್ಟಿಯಿಂದ ಜೈಲಾಧಿಕಾರಿಗಳ ನಿರ್ಧಾರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆ ಸೆಂಟ್ರಲ್ ಜೈಲ್ನಲ್ಲಿರೋ ನಟ ದರ್ಶನ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ದರ್ಶನ್ ರನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ 64ನೇ ಸೆಷನ್ಸ್ ಕೋರ್ಟ್ಗೆ ಜೈಲಾಧಿಕಾರಿಗಳು ಅರ್ಜಿ ಸಲ್ಲಿಸಿದ್ರು. ಆದರೆ ಜೈಲು ಅಧಿಕಾರಿಗಳಿಂದ ನೇರವಾಗಿ ಅರ್ಜಿ ಪಡೆಯಲು ನಿರಾಕರಿಸಿದ ಕೋರ್ಟ್ ಕೇಸಿನ ಎಸ್ಪಿ ಮೂಲಕ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದೆ. ಬೆಂಗಳೂರು ಜೈಲು ಭದ್ರತೆ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಬೇರೆ ಜೈಲಿಗೆ ಶಿಫ್ಟ್ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಬಹುತೇಕ ಸೋಮವಾರ ಎಸ್ಪಿಪಿ ಮೂಲಕ ಅರ್ಜಿ ಸಲ್ಲಿಸಲು ತಯಾರಿ ನಡೆಸಲಾಗಿದೆ. ದರ್ಶನ್ ಬಳ್ಳಾರಿ ಶಿಫ್ಟ್ ಮಾಡುವಂತೆ ಮನವಿ. ಜಗದೀಶ್ ಲಕ್ಷ್ಮಣ್ ಶಿವಮೊಗ್ಗ, ನಾಗರಾಜ್ ಗುಲ್ಬರ್ಗಾ ಜೈಲಿಗೆ ಹಾಗೂ ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಲು ಸಿದ್ಧತೆ ನಡೆಸಿದ್ದು, ಪವಿತ್ರ ಗೌಡ ಅನುಕುಮಾರ್ ಬೆಂಗಳೂರು ಜೈಲಿನಲ್ಲೇ ಇರಲಿದ್ದಾರೆ. ಈ ನಡುವೆ ಟ್ರಯಲ್ಗೆ ಕೋರ್ಟ್ಗೆ ಹಾಜರಾಗಬೇಕಿದ್ದು ಬಳ್ಳಾರಿಗೆ ಶಿಫ್ಟ್ ಮಾಡುವುದು ಬೇಡವೆಂದು ದರ್ಶನ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ಹೀಗಾಗಿ ಕೋರ್ಟ್ ಯಾವ ಆದೇಶ ನೀಡುತ್ತೋ ನೋಡಬೇಕಿದೆ. ಮತ್ತೊಂದೆಡೆ 2 ರಾತ್ರಿಗಳನ್ನು ಜೈಲಿನಲ್ಲಿಯೇ ಕಳೆದಿರುವ ದರ್ಶನ್ ಇದೀಗ ಸಹಜ ಸ್ಥಿತಿಯಲ್ಲಿದ್ದಾರೆ ಎನ್ನಲಾಗಿದೆ. ತಿಂಡಿ ಊಟ ಸಮಯಕ್ಕೆ ಮಾಡಿಕೊಂಡು ಗ್ಯಾಂಗ್ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ. ಈ ನಡುವೆ ಕೌನ್ಸಿಲಿಂಗ್ ಹಾಗೂ ವೈದ್ಯರಿಂದ ತಪಾಸಣೆ ಮಾಡಲಾಗ್ತಿದೆ. ಸದ್ಯ ಪವಿತ್ರ ಗೌಡ ಮಹಿಳಾ ಬ್ಯಾರಕ್ನಲ್ಲಿದ್ದರೆ 6 ಮಂದಿಯ ಗ್ಯಾಂಗ್ ಒಂದೇ ಬ್ಯಾರಕ್ನಲ್ಲಿದೆ. ಸಾಮಾನ್ಯವಾಗಿ ಬೆಡ್ ಕಾಟ್ ನೀಡಲಾಗಿದ್ದು ಹೆಚ್ಚು ಸಮಯ ನಿದ್ದೆ ಮಾಡುವ ಮೂಲಕವೇ ಕಳೆಯುತ್ತಿದ್ದಾರೆ. ಅಲ್ಲದೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಮೊದಲೇ ನಿರೀಕ್ಷೆ ಇದ್ದ ದರ್ಶನ್ ಮಾನಸಿಕವಾಗಿ ರೆಡಿಯಾಗಿದ್ರು ಅಂತಲೂ ಎನ್ನಲಾಗಿದೆ. ಒಂದು ಕಡೆ ಆದ್ರೆ ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದೀಗ ತಮ್ಮ ಪತಿಯ ಫೋಟೋವನ್ನು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ದು, ಜೊತೆಗೆ ಹೃದಯ ಒಡೆದಿರುವ ಫೋಟೋವನ್ನು ಸಹ ಹಾಕಿದ್ದಾರೆ. ಈ ಒಂದು ಫೋಟೋ ಸಹ ಇದೀಗ ಫುಲ್ ಸೌಂಡ್ ಮಾಡುತ್ತಿದ್ದು ಸಾಕಷ್ಟು ಚರ್ಚೆಗೆ ಸಾಕ್ಷಿಯಾಗಿದೆ. ಅದೇನೇ ಇದ್ರೂ ಸಹ ರಾಜಾರೋಷವಾಗಿ ಎಲ್ಲೆಂದರಲ್ಲಿ ಓಡಾಡಿಕೊಂಡಿದ್ದ ಮನುಷ್ಯನಿಗೆ ಇದೀಗ 4 ಗೋಡೆಗಳ ಮಧ್ಯೆ ಜೀವನ ಕಳೆಯೋದು ಇದೀಗ ತುಂಬಾ ಕಷ್ಟವಾಗಿರೋದು ಮಾತ್ರ ಸತ್ಯವೇ ಸರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.